ಹಲೋ ಫ್ರೆಂಡ್ಸ್, ನಾನು ಮತ್ತೆ ವಾಪಸ್ ಬಂದೆ ವಿತ್ ಒಂದು ನಾನ್ ವೆಜ್ ವೀಡಿಯೋ. ಚಿಕನ್ ಡ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿದ್ರೆ ಒಂದು ಬಾಣಲಿ ನಾನು ಆಗಲೇ ಬಿಸಿಗೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಚಿಕನ್ ತೊಳೆದು ರೆಡಿ ಇದೆ. ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಆ್ಯಂಡ್ 2 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಸೊ ಎಣ್ಣೆ ಚೆನ್ನಾಗಿ ಹೇಳ್ತಾರೆ ಆ್ಯಕ್ಚುಲಾಗಿ ನಾನ್ ವೆಜ್ ಮಾಡುವಾಗ ಎಣ್ಣೆ ಚೆಂದ ಕಾದಿರಬೇಕಂತೆ. ಕಾದಿರೋದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಿದಾಗ ಅದು ಹೊಗೆ ಬರೋಷ್ಟು ಕಾದಿರಬೇಕಂತೆ. ಸೊ ನಾನು ಇಲ್ಲಿ ಅದೇ ಥರ ಮಾಡಿರೋದು. ಎಣ್ಣೆ ತುಂಬ ಚೆಂದ ಕಾದಿರಬೇಕಾದ್ರೆ ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. 2 ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಅನುಗುಣವಾಗಿ, ಯಾಕಂದರೆ ನಾನಿಲ್ಲಿ 3 ಥರದ ಖಾರ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಹಸಿಮೆಣಸಿನ್ಕಾಯಿ ಹಚ್ಚಿದಿರ, ಅದನ್ನು ಸ್ಲಿಟ್ ಮಾಡಿಲ್ಲ, ಅದನ್ನು ಕಟ್ ಮಾಡ್ದಿರ ಹಾಗೆ ಹಾಕ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ. ಹಾಗೆ ಇಲ್ಲಿಗೆ ಅಬ್ಸರ್ವ್ ಮಾಡ್ಬೋದು, ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ಹಸಿಮೆಣಸಿನ್ಕಾಯಿ, ಖಾರದ ಪುಡಿ 2 ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಈರುಳ್ಳಿ ಒಂದು 3/4% ಬೆಂದ ನಂತರದಲ್ಲಿ ನೀವು ಖಾರದ ಪುಡಿ ಹಾಕ್ಕೊಳ್ಳಿ. ಅದಾದಮೇಲೆ ಉಪ್ಪು ಒಬ್ವಿಯಸ್ಲಿ ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ಅರ್ಧ ಸ್ಪೂನು, ನನ್ನ ಹತ್ರ ಇರುವಂಥ ಸ್ಪೂನಲ್ಲಿ ಅರ್ಧ ಸ್ಪೂನನ್ನು ಹಾಕಿದ್ದೀನಿ. ಅದಾದ ನಂತರ ಒಂದು ಚಿಟಿಕೆ ಅಥವಾ ಒಂದು ಚೂರು ಅರಿಶಿನ. ನೀವು ಅಂದ್ಕೋಬೋದು ಖಾರದ ಪುಡಿ ಯಾಕೆ ಚಿಕನ್ ಹಾಕಿದ್ಮೇಲೆ ಹಾಕ್ಬೋದಾಗಿತ್ತು, ಯಾಕೆ ಈಗಲೇ ಹಾಕ್ತಿದ್ದಾನೆ ಅಂತ. ಸೊ ಬೇಸಿಕಲಿ ಏನು ಅಂದರೆ 2 ರೀಸನ್ ಇದೆ. ಇದು ನನಗೆ ಒನ್ ಆಫ್ ಮೈ ಫ್ರೆಂಡ್, ನನ್ನ ಕ್ಲೋಸ್ ಫ್ರೆಂಡ್ ನನಗೆ ಹೇಳ್ಕೊಟ್ಟಿದ್ದು. ಏನಂದರೆ ಖಾರದ ಪುಡಿ ಎಣ್ಣೆಯಲ್ಲೇ ಹಾಕಿ ಹುರಿಯೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಚಿಕನ್ದು. ನಿಮಗೆ ಅದು ಎಂಡ್ ರಿಸಲ್ಟಲ್ಲಿ ಗೊತ್ತಾಗ್ಬೋದು. ಸೊ ಖಾರದ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಎರಡನೇದು ಏನು ಅಂದರೆ ನಿಮಗೆ ಚಿಕನ್ ಹಾಕ್ತಿರಲ್ಲ, ಚಿಕನ್ ಹಾಕಿದಾಗ ಉಪ್ಪು ಖಾರ ಚೆಂದ ಹಿಡಿಯುತ್ತೆ. ಸೊ ನಿಮ್ಗೆ ಒಳಗಡೆ ಉಪ್ಪು ಖಾರ ಇಲ್ಲದೆ ಇರೋ ಥರ ಅನಿಸೋದಿಲ್ಲ. ಸೊ ನಿಮಗೆ ಹೀಗೆ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಮ್ಯಾರಿನೇಟು ಮಾಡ್ಕೋಬೋದು. ಅಂದರೆ ಉಪ್ಪು ಖಾರ ನಿಂಬೆಹಣ್ಣು ಮಾತ್ರ ಹಾಕಿ ಮ್ಯಾರಿನೇಟ್ ಮಾಡಿಕೊಂಡು ಮಾಡ್ಬೋದು. ಈಗ ನಾನೇನು ಚಿಕನ್ ಹಾಕೋನಲ್ಲ ಆ ಟೈಮ್ಗೆ ಹಾಕ್ಕೋಬೋದು. ಸೊ ಇಲ್ಲಿ ನಾನು ಚಿಕನನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಅದನ್ನು ಬೇಸಿಕಲಿ ಏನಾಗುತ್ತೆ ಅಂದರೆ ಚಿಕನ್ನ ವಾಸನೆ ಹೋಗುವಂಥ ಟೈಮ್ ಇದೇನೆ ಆ್ಯಕ್ಚುಲಾಗಿ. ಸೊ ಜೋರು ಉರಿಯಲ್ಲಿ ನಾನಿಲ್ಲಿ ಒಂದು 5 to 6 ಮಿನಿಟ್ಸ್ ಚೆಂದ ಜೋರು ಉರಿಯಲ್ಲೇ ನಾನು ಅದನ್ನು ಇದು ಮಾಡ್ತಾಯಿದ್ದೀನಿ. ಈಗ ನೋಡಿ, ಉರಿ ಕಮ್ಮಿ ಮಾಡಿಕೊಂಡು 10 ನಿಮಿಷದ ನಂತರ, ಅಂದರೆ ಜೋರು ಉರಿಯಲ್ಲಿ ಹುರಿದ ನಾನು ಚೆನ್ನಾಗಿ ಅದನ್ನು ಬಾಡಿಸಿದ ನಂತರ ಈಗ ಮೀಡಿಯಮ್ ಉರಿ ಮಾಡಿ ಅದನ್ನು ಮುಚ್ಚಿಟ್ಟಿದ್ದೀನಿ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ 5 ಮಿನಿಟ್ಸ್ ನಿಮಗೆ ಆ ಸ್ಮೆಲ್ ಹೋಗಿರುತ್ತೆ. ಸೊ ಮುಚ್ಚಿದ ಮೇಲೆ ಈಗ ಬೇಯೋಕ್ಕೆ ಕುಕ್ಕಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲೇನು ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು, ಚೆಂದ ನೀರು ಬಿಟ್ಕೊಂಡಿದೆ ಚಿಕನ್ನು. ನೀರಿನ ಅಂಶ ಎಲ್ಲ ಹೊರಗಡೆ ಬಂದಿದೆ ಚಿಕನ್ದು. ಸೊ ಒಂದು ಕ್ವಿಕ್ ಮಿಕ್ಸ್ ಚೆಂದ ಮಾಡಿ ಮಿಕ್ಸ್, ಯಾಕಂದರೆ ಒಂದೊಂದು ಸಲ ಅದು ಒಂದೇ ಕಡೆ ಬೇಯುತ್ತಾ ಇರೋ ಥರ ಅನಿಸುತ್ತೆ ನಾವು ಮುಚ್ಚಿ ಬೇಯಿಸಿದ್ರು. ಹಾಗಾಗಿ ಮೇಲಿನ ಕೆಳಗೆ, ಕೆಳಗಿನ ಮೇಲೆ ಮಾಡಿ ಮತ್ತೊಂದು 3-4 ನಿಮಿಷಕ್ಕೆ ಅದು ಮುಚ್ಚಿಟ್ಟಿದ್ದೀನಿ. ಈಗ ನಾನು ಒಂದು ಮಸಾಲೆ ಮಾಡ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಾಗಿ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡೆ. ಅಂದರೆ ರೆಕಾರ್ಡ್ ಬಟನ್ ಪ್ರೆಸ್ ಮಾಡ್ದಿರ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನೀಗ ಬಾಯಲ್ಲೇ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ 6-7 ಲವಂಗ, 1 ಏಲಕ್ಕಿ, 15-20 ಮೆಣಸು, ಕಾಳು ಮೆಣಸು, ಪೆಪ್ಪರ್ ಹಾಕ್ಕೊಂಡಿದ್ದೀನಿ, ಓಲ್ ಪೆಪ್ಪರ್. ಆಮೇಲೆ ಶುಂಠಿ, ಬೆಳ್ಳುಳ್ಳಿ 1 ಹಿಡಿ, ಅಂದರೆ ನಮ್ಮ ಕೈಯಲ್ಲಿ ಇಷ್ಟು ಬರುತ್ತೋ ಕೊತ್ತಂಬರಿ ಅಷ್ಟು ತೊಳೆದು ಹಾಕ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿ, 1 ಟೊಮೆಟೊ. ಸೊ ಹುಳಿ ಇಷ್ಟಪಡೋರು ಟೊಮೆಟೊ ಜಾಸ್ತಿ ಹಾಕ್ಕೋಬೋದು. ಇನ್ನೂ ಸ್ವಲ್ಪ ನಮಗೆ ಗ್ರೇವಿ ಬೇಕು ಅನ್ನೋರು ಈರುಳ್ಳಿ ಇನ್ನೊಂದು ಆ್ಯಡ್ ಮಾಡ್ಕೋಬೋದು. ಇದಿಷ್ಟನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ರುಬ್ಬಿದಂಥ ಮಿಶ್ರಣನ ನಮ್ಮ ಚಿಕನ್ ಏನು ಬೇಯ್ತಾ ಇತ್ತಲ್ಲ, ನೀರು ಬಿಟ್ಟಿತ್ತಲ್ಲ, ಆ ಚಿಕನ್ನಿಗೆ ನಾನು ಹಾಕಿ ನಮ್ಮ ಜಾರು ತೊಳೆದ ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಏನಿದು ಇಷ್ಟೊಂದು ನೀರು ಬಿಟ್ಟಿದೆ ಚಿಕನ್ನು ಅಂತ ಅಂದ್ಕೊಬೇಡಿ, ತೊಳೆದಂಥ ನೀರು, ಜಾರು ತೊಳೆದಂಥ ನೀರು ಕೂಡ ಹಾಕಿದ್ದೀನಿ. ಸೊ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಸೊ ಜಾಸ್ತಿ ನೀರು ಹಾಕ್ಕೊಳ್ಲಿಕ್ಕೆ ಹೋಗಬೇಡಿ. ನನಗಿಲ್ಲಿ ಡ್ರೈ ಬೇಕಾಗಿತ್ತು, ಅದಕ್ಕೆ ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ. ನಿಮ್ಗೆ ಗ್ರೇವಿ ಬೇಕಂದರೆ ನೀರು ಹಾಕ್ಕೋಬೋದು. ನನಗೆ ಆ್ಯಕ್ಚುಲಾಗಿ ರಿಕ್ವೈರ್ಮೆಂಟ್ ಇರಲಿಲ್ಲ. ಸೊ ನೋಡಿ, ಇಲ್ಲಿ ಚೆನ್ನಾಗಿ ಓಪನಲ್ಲೇ ಅದನ್ನು ಕುದಿಸ್ತಾ ಇದ್ದೀನಿ. ಬೇಸಿಕಲಿ ಏನಕ್ಕೆ ಅಂತ ಹೇಳಿದ್ರೆ ಆ ಮಸಾಲೆ ಸ್ಮೆಲ್, ನಾವೇನು ಮಸಾಲೆ ರುಬ್ಬಿದ್ವಲ್ಲ, ಹಾಕಿದ್ದೀವಲ್ಲ, ಆ ಮಸಾಲೆಯ ಸ್ಮೆಲ್ಲು ಹೋಗಲಿಕ್ಕೆ ಅಂಥೇಳಿ. ಸೊ ಅದಾದ ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಮುಚ್ಚಿಟ್ಟು ಬೇಯಿಸಿದ್ದೀನಿ. ಈ ಅದಕ್ಕೆ ಬಂದಿದೆ.
ಸೊ ಈ ಹದಕ್ಕೆ ಬಂದಾಗ ಕೊತ್ತಂಬರಿ ಇದ್ದರೆ ಹಾಕ್ಕೋಬೋದು ನೀವು. ಹಾಕ್ಬಿಟ್ಟು ಮತ್ತೆ ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಸೊ ಅದು ನಿಮಗೆ ತುಂಬ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಎಂಡ್ ರಿಸಲ್ಟ್ ನೆಕ್ಸ್ಟ್ ಬರೋದಿದೆ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಸಪೋರ್ಟ್ ಮೀ ಗೈಸ್. ಥ್ಯಾಂಕ್ ಯು.